ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ನಾನು ವಂದಿಸುತ್ತೇನೆ. ಈ ಸಮಯದಲ್ಲಿ ವಿಶೇಷವಾದ ರೀತಿಯಲ್ಲಿ ನಾವು ಉಜ್ಜೀವನಕ್ಕಾಗಿ ಸಿದ್ಧರಾಗ್ತಾ ಇದ್ದೇವೆ. ಉಜ್ಜೀವನದ ಕುರಿತಾದ ಸತ್ಯವನ್ನು ನಾವು ಅರಿತುಕೊಳ್ತಾ ಬಂದಿದ್ದೇವೆ. ವಿಶೇಷವಾಗಿ ನಾವು ಕಳೆದ ವಾರದಲ್ಲಿ ನಾನು ಯಾವುದೇ ರೀತಿಯಾದ ವಿಡಿಯೋ ಹಾಕ್ಲಿಕ್ಕಾಗಲಿಲ್ಲ. ಸೊ ಕೆಲವು ಕಾರಣಾಂತರಗಳಿಂದ ಒಂದು ಸಂದೇಶವನ್ನು ಹಾಕ್ಲಿಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸ್ರಿ. ನನಗಾಗಿ ಕೂಡ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಸೊ ನನ್ನ ಆರೋಗ್ಯಕ್ಕಾಗಿ, ನನ್ನ ಸೇವೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ವಿಶೇಷವಾಗಿ ಈ ದಿವಸ ನಾವು ಕಲಿಯಕ್ಕಿರ್ತಕ್ಕಂಥ ಒಂದು ವಿಷಯ, ಉಜ್ಜೀವನಕ್ಕಾಗಿ ನಾವು ಕೆಲವು ಪ್ರಕಟಣೆಗಳನ್ನ ನಾವು ನೋಡ್ತಾ ಇದ್ವಿ. ಕ್ರಿಸ್ತನನ್ನು ಅರಿತುಕೊಳ್ಳುವಂಥದ್ದೇ ನಮ್ಮನ್ನು ಉಜ್ಜೀವಿಸ್ತದೆ. ಕ್ರಿಸ್ತನ ಅರಿವು, ಕ್ರಿಸ್ತನ ಕುರಿತಾದ ಪ್ರಕಟಣೆ, ಕ್ರಿಸ್ತನ ಕುರಿತಾದ ಸತ್ಯ ಅಥವಾ ತಂದೆಯ ಕುರಿತಾದ ಸತ್ಯ ನಮ್ಮನ್ನು ಉಜ್ಜೀವಿಸ ಮಾಡ್ತದೆ. ಸೊ ಹಾಗಿರೋದ್ರಿಂದ ಕ್ರಿಸ್ತನ ಕುರಿತಾದ ಗುಣ ಸ್ವಭಾವಗಳನ್ನ ನಾವು ಅರಿತುಕೊಳ್ಳುವಾಗ, ಆತನ ಎಂಥವನು ಎಂಬುದನ್ನು ನಾವು ಧ್ಯಾನ ಮಾಡುವಾಗ ನಾವು ಉಜ್ಜೀವಿಸಲ್ಪಡ್ತೇವೆ. ಹಾಗಿದ್ರೆ ಈ ದಿವಸ ನಾವು ಧ್ಯಾನ ಮಾಡೋದಕ್ಕಾಗಿ ನಾವು ಹೋಗೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಪರ್ವತ ಪ್ರಸಂಗ ಅಂತ ಹೇಳಲ್ಪಟ್ಟಂಥ ಆ ಪ್ರಸಂಗದಲ್ಲಿ ಕಡೆಯ ಒಂದು ಸಂಗತಿಯನ್ನು ನಾವು ನೋಡಲಿಕ್ಕಿದ್ದೇವೆ. ಅದರಲ್ಲಿ ಬಿಯಾಟಿಟ್ಯೂಡ್ಸ್ ಎಂಬುದಾಗಿ ಹೇಳ್ತಾರಲ್ಲ, ಸೊ ಅದರಲ್ಲಿ ಕಡೆಯದಾಗಿರ್ತಕ್ಕಂಥ ವಿಷಯವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ನೀತಿಯ ನಿಮಿತ್ತವಾಗಿ 10ನೇ ವಚನದಿಂದ 5ನೇ ಅಧ್ಯಾಯ 10ನೇ ವಚನದಿಂದ ನಾವು ಧ್ಯಾನಿಸೋಣ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟದೆ ಪ್ರಿಯರೇ. ಸೊ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳಿಕೊಳ್ಳುವವರು, ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೀತಿಯ ನಿಮಿತ್ತ, ಯಾವುದೋ ತಪ್ಪಿನ ನಿಮಿತ್ತ ಅಲ್ಲ, ಅಥವಾ ರಾಜಕೀಯ ಕಾರಣಕ್ಕಾಗಿ ಅಲ್ಲ, ಅಥವಾ ಯಾವುದೋ ಒಂದು ಸಾಮಾಜಿಕ ಕಾರಣಕ್ಕಾಗಿ ಅಲ್ಲ, ಯಾವುದೋ ದೊಂಬಿಯಲ್ಲಿ ಅಲ್ಲ, ಅಥವಾ ಯಾವುದೋ ತಪ್ಪಿನ ನಿಮಿತ್ತ ಅಲ್ಲ, ಯಾವುದೋ ರೀತಿಯಾದಂತಹ ಯಾವುದೋ ಒಂದು ಸಮಸ್ಯೆನ ಮಾಡಿ ಅದರಲ್ಲಿ ಸಿಕ್ಕಾಕೊಂಡು ಅದರಲ್ಲಿ ಹಿಂಸೆ ಅನುಭವಿಸೋದಲ್ಲ. ಹಿಂಸೆ ಬೇರೆ 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 ಕಾರಣಗಳಿಗೆ ಅನುಭವಿಸ್ತಾರೆ. ಸೊ ಕೆಲವರು ಹಿಂಸೆಯನ್ನು ಯಾಕೆ ಅನುಭವಿಸ್ತಾರೆ ಅಂತ ಹೇಳಿದ್ರೆ ಹಣದ ಆಸೆಯಿಂದ ಹಿಂಸೆ ಅನುಭವಿಸ್ತಾರೆ. ಇನ್ನು ಕೆಲವರು ಯಾಕೆ ಹಿಂಸೆ ಅನುಭವಿಸ್ತಾರೆ ಅಂದರೆ ತಪ್ಪನ್ನು ಮಾಡಿ ಹಿಂಸೆಯನ್ನು ಅನುಭವಿಸ್ತಾರೆ. ಆದರೆ ಇಲ್ಲಿ ಹೇಳುವಂಥ ಹಿಂಸೆ ಆ ರೀತಿಯದಲ್ಲ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು ಅಂತ ಇಲ್ಲಿ ವಾಕ್ಯ ಹೇಳ್ತದೆ. ಸೊ ನಾವು ಲೋಕದಲ್ಲಿ ನೋಡೋಕ್ಕೆ ಹೋದರೆ ಲೋಕದ ಜನರು ಕೂಡ ಹಿಂಸೆಯನ್ನು ಹಾದು ಹೋಗ್ತಾ ಇದ್ದಾರೆ. ಸೊ ಬೇರೆ ಬೇರೆ ಕಾರಣಗಳಿಂದ ಹಿಂಸೆಯನ್ನು ಹಾದು ಹೋಗ್ತಾ ಇದ್ದಾರೆ. ನೋಡಿದರೆ ಸಾಮಾಜಿಕವಾದ ಕಾರಣಗಳಿಗೆ ಹಿಂಸೆಯನ್ನು ಹಾದು ಹೋಗ್ತಾ ಇದ್ದಾರೆ, ರಾಜಕೀಯ ಕಾರಣಗಳಿಗೆ ಹಿಂಸೆಯನ್ನು ಹಾದು ಹೋಗ್ತಾ ಇದ್ದಾರೆ. ಆದರೆ ದೇವ ಜನರು ಮಾತ್ರವೇ ನೀತಿಯ ನಿಮಿತ್ತ, ಅಂದರೆ ನೀತಿ ಅಂದರೆ ಏನು? ನೀತಿ ಅಂದರೆ ಬೇರೆ ಅಲ್ಲ, ಕ್ರಿಸ್ತನೇ ನೀತಿ. ಕ್ರಿಸ್ತನ ನಿಮಿತ್ತವಾಗಿ ಹಿಂಸೆಯನ್ನು ಹಾದು ಹೋಗುವವರು ಧನ್ಯರು. ಸೊ ಅವರು ಪರಲೋಕ ರಾಜ್ಯವು ಅವರದು. ಸೊ ನಾವು 2ನೇ ಬಾರಿ ಪರಲೋಕ ರಾಜ್ಯವು ಅವರದು ಎಂಬುದಾಗಿ ನಾವು ನೋಡ್ತೇವೆ. ಮೊದಲನೇದಾಗಿ ನಾವು ನೋಡಿದ್ವಿ, ಆತ್ಮದಲ್ಲಿ ಬಡವರು ಧನ್ಯರು, ಅವರು ಪರಲೋಕ ರಾಜ್ಯವು ಅವರದು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ ನಾವು ನೋಡಿದ್ವಿ. ಸೊ ಅದನ್ನು ವಿವರವಾಗಿ 11 ಮತ್ತು 12 ವಚನಗಳಲ್ಲಿ ನಾವು ನೋಡ್ತೇವೆ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದರಲ್ಲ. ಸೊ ಹಾಗಿದ್ರೆ ದೇವಜನರನ್ನ ಹಿಂಸೆ ಪಡಿಸುವುದು ಒಂದು ಹೊಸ ಕಾರ್ಯ ಅಲ್ಲ. ದೇವಜನರು ಹಿಂಸೆಗೊಳಗಾಗುವುದು ಹೊಸ ಕಾರ್ಯವೇನಲ್ಲ. ಇದು ಹಳೆ ಒಡಂಬಡಿಕೆಯಿಂದಲೂ ಆದದ್ದನ್ನೇ ನಾವು ನೋಡ್ತಾ ಬರ್ತಿದ್ದೀವಿ. ನೀತಿಯ ನಿಮಿತ್ತವಾಗಿ ಅಥವಾ ದೇವರ ನಿಮಿತ್ತವಾಗಿ ಹಿಂಸೆಯನ್ನು ಹಾದು ಹೋಗುವಂಥದ್ದು. ಸೊ ಯೇಸು ಸ್ವಾಮಿನೂ ಕೂಡ ಈ ಲೋಕದಲ್ಲಿದ್ದಾಗ ಒಂದು ಮಾತನ್ನು ಹೀಗೆ ಹೇಳ್ತಾರೆ. ಒಂದು ವಾಕ್ಯನ ತೆಗೆದುಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 20ರಿಂದ 21 ವಚನಗಳು. ದಣಿಗಿಂತ ಆಳು ದೊಡ್ಡವನಲ್ಲವೆಂಬುದಾಗಿ ನಾನು ನಿಮಗೆ ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ನನ್ನನ್ನು ಹಿಂಸೆಪಡಿಸಿದರೆ ನಿಮ್ಮನ್ನೂ ಸಹ ಹಿಂಸೆಪಡಿಸುವರು. ಅವರು ನನ್ನ ಮಾತನ್ನು ಕೈಗೊಂಡು ನಡೆದರೆ ನಿಮ್ಮ ಮಾತನ್ನು ಸಹ ಕೈಗೊಂಡು ನಡೆಯುವರು. ಆದರೆ ಅವರು ನನ್ನನ್ನು ಕಳುಹಿಸಿಕೊಟ್ಟಾತನನ್ನು ತಿಳಿಯದವರಾದುದರಿಂದ ಇದನ್ನೆಲ್ಲ ನನ್ನ ಹೆಸರಿನ ನಿಮಿತ್ತ ನಿಮಗೆ ಮಾಡುವರು. ಸೊ ಇಲ್ಲಿ ನಾವು ನೋಡುವ ಪ್ರಕಾರ ಯೇಸುವನ್ನು ಹಿಂಸೆಪಡಿಸಿದ್ದಾರೆ. ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವರಾಗಿರುವಂಥ ನಮ್ಮನ್ನು ಸಹ ಹಿಂಸೆಪಡಿಸ್ತಾರೆ. ಯೇಸುವಿನ ಮಾತನ್ನು ಕೇಳುವವರಾಗಿದ್ದರೆ ನಮ್ಮ ಮಾತನ್ನು ಕೇಳ್ತಾರೆ. ಸೊ ಅವರ ಮಾತನ್ನು ಕೇಳಲಿಲ್ಲ ಅಂದಮೇಲೆ ನಮ್ಮ ಮಾತನ್ನು ಕೂಡ ಕೇಳುವುದಿಲ್ಲ. ಯಾಕೆ ಹಿಂಸೆ? ನಾವು ಇನ್ನು ಮುಂದೆ ವಾಕ್ಯ ನಾವು ನೋಡೋಣ. 2ನೇ ತಿಮೋತಿ 3ನೇ ಅಧ್ಯಾಯ 12ನೇ ವಚನ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ನಾವು ಯಾವಾಗ ಸದ್ಭಕ್ತರಾಗಿ
ನಾವು ಜೀವಿಸ್ಬೇಕಂತ ಹೇಳಿ ನಾವು ನಿರ್ಧಾರ ಮಾಡುತ್ತೇವೋ ಆಗಲೇ ಹಿಂಸೆಗೆ ಒಳಗಾಗ್ತೇವಂತೆ. ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಜೀವಿಸ್ಬೇಕನ್ನೋರು ಆಗಲೇ ನಾವು ಹಿಂಸೆಗೆ ಒಳಗಾಗ್ತೀವಿ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಸೊ ಹಾಗಿರೋದ್ರಿಂದ ನಾವು ಕ್ರಿಸ್ತನ ನಿಮಿತ್ತ ಹಿಂಸೆನ ಹೋಗ್ತೇವೆ. ದೇವ ಜನರಿಗೆ ಹಿಂಸೆ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಹಿಂಸೆ ಎಲ್ಲರಿಗೂ ಇದೆ, ಒಂದಲ್ಲ ಒಂದು ರೀತಿಯಾದಂಥ ಹಿಂಸೆ, ಪರ್ಸಿಕ್ಯೂಷನ್. ಸೊ ಅದು ಇದೆ. ಸೊ ಅದರ ಮೂಲಕವಾಗಿ ನಾವು ಬರ್ತೇವೆ. ಇನ್ನು ಕೆಲವು ವಾಕ್ಯಗಳನ್ನ ನೋಡೋಣ. ಪೇತ್ರ 4ನೇ ಅಧ್ಯಾಯ 14-16 ವಚನಗಳು ಹೀಗೆ ಹೇಳ್ತದೆ, ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರರ ಕಾರ್ಯದಲ್ಲಿ ತಲೆ ಹಾಕುವವನು ಆಗಿದ್ದು ಶಿಕ್ಷಾಪಾತ್ರನಾಗಬಾರದು. ಆದರೆ ಕ್ರೈಸ್ತನಾಗಿ ಬಾಧೆಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ಸೊ ಇಲ್ಲಿ ನೋಡಿದ ಪ್ರಕಾರ ಆ ಹಿಂಸೆಯ ಮೂಲಕವಾಗಿ ದೇವರನ್ನ ಘನಪಡಿಸಲಿ. ಸೊ ತಪ್ಪು ಮಾಡಿ ಗುದ್ದು ತಿನ್ನೋದಕ್ಕಿಂತ ಒಳ್ಳೆಯದನ್ನು ಮಾಡಿ ಶ್ರೇಷ್ಠವಾಗಿ ನಡೆದು ಗುದ್ದು ತಿನ್ನೋದು ಶ್ರೇಷ್ಠ, ದೇವರ ಮುಂದೆ ಶ್ಲಾಘನೀಯವಾಗಿದೆ ಅಂತೇಳಿ ಪೇತ್ರ ಹೇಳ್ತಾನೆ. ಇದಕ್ಕೆ ಅನೇಕ ಉದಾಹರಣೆಗಳನ್ನ ನಾವು ನೋಡಬಹುದು. ನಾವು ನೋಡೋದಾದರೆ ರುಮೇನಿಯಾ ದೇಶದ ಒಬ್ಬ ಮಿಷನರಿ, ಅವರ ಹೆಸರು ರಿಚರ್ಡ್ ಉಂಬ್ರಾಂಡ್ ಅಂತ ಹೇಳಿ. ಸೊ ಅವರು ನಾಸ್ತಿಕನಾಗಿರ್ತಾರೆ ಪ್ರಾರಂಭದಲ್ಲಿ. ಅವರು ಯಹೂದ್ಯನಾಗಿದ್ದರೂ ಕೂಡ ನಾಸ್ತಿಕನಾಗಿ ಯಾವ ದೇವರನ್ನು ನಂಬದವರಾಗಿರ್ತಾರೆ. ಅವರಿಗೆ ಒಬ್ಬ ವಯಸ್ಸಾದಂಥ ಒಬ್ಬ ಅಜ್ಜ ಅವರಿಗೆ ಸುವಾರ್ತೆ ಹೇಳ್ತಾರೆ. ರುಮೇನಿಯಾದ ಒಂದು ಹಳ್ಳಿಯಲ್ಲಿದ್ದಂಥ ಒಬ್ಬ ವಯಸ್ಸಾದ ಒಬ್ಬ ದೇವ ಸೇವಕ ಅವ್ರಿಗೆ ಸುವಾರ್ತೆ ಹೇಳ್ತಾರೆ. ಸುವಾರ್ತೆ ಹೇಳಿದ ನಂತರ ಅವರು ಸುವಾರ್ತೆ ನಿಮಿತ್ತವಾಗಿ ಆ ನಾಸ್ತಿಕ ದೇಶದಲ್ಲಿ, ದೇವರನ್ನೇ ನಂಬದಂಥ ಆ ದೇಶದಲ್ಲಿ ಅವರು ಸುವಾರ್ತೆನ ಹೇಳಿ ಸುವಾರ್ತೆ ನಿಮಿತ್ತವಾಗಿ ಅವರು ಹಿಂಸೆಯನ್ನು ಅನುಭವಿಸ್ತಾರೆ. ಅವ್ರು ಹಿಂಸೆಯನ್ನು ಅನುಭವಿಸ್ತಿದ್ದಂಥ ಸಂದರ್ಭದಲ್ಲಿ ಸೆರೆಯಲ್ಲಿ ಅವ್ರನ್ನ ಹೊಡೆದು ಪ್ರತಿ ಬಾರಿ ಅವ್ರು ಸುವಾರ್ತೆ ಹೇಳಿದಾಗೆಲ್ಲ ಅವ್ರನ್ನ ಹೊಡೆದು ತಂದು ಬೀಸಾಡ್ತಾರೆ. ಸೊ ಅವರು ಸುವಾರ್ತೆ ಹೇಳ್ತಾ ಇದ್ದಂಥ ಸಮಯದಲ್ಲೇ ಎಳ್ಕೊಂಡು ಹೋಗ್ತಾರೆ, ಹೊಡಿತಾರೆ, ತಂದು ಬೀಸಾಕ್ತಾರೆ. ಸೊ ಒಮ್ಮೆ ಅವ್ರನ್ನ ಒಂದು ಕೋಣೆಯಿಂದ ಎಳ್ಕೊಂಡು ಹೋಗ್ತಾರೆ, ಚೆನ್ನಾಗಿ ಅವ್ರು ಬೋಧನೆ ಮಾಡ್ತಾ ಇದ್ದಾಗೇ ಎಳ್ಕೊಂಡು ಹೋಗ್ತಾರೆ, ಚೆನ್ನಾಗಿ ಹೊಡಿತಾರೆ, ತಾವು ಬಂದು ಎಸಿತಾರೆ. ರಕ್ತ ಎಲ್ಲ ಸುರಿತಿದ್ದ ಸಂದರ್ಭದಲ್ಲಿ ಅವ್ರನ್ನ ತಂದು ಹಾಕಿದ ಕೂಡಲೇ ಅಲ್ಲಿರ್ತಕ್ಕಂತಹ ಸೆರೆವಾಸಿಗಳ ಬಳಿಯಲ್ಲಿ ಅವ್ರು ಮಾತಾಡೋದಕ್ಕೆ ಪ್ರಾರಂಭಿಸ್ತಾರೆ. ಅವರ ಕೆಲಸ ಅವ್ರು ಮಾಡಿದ್ದಾರೆ, ಈಗ ನಾವು ಮುಂದುವರಿಸೋಣ ಎಂಬುದಾಗಿ ಅವ್ರು ಮುಂದುವರಿಸ್ತಾರೆ. ಸೊ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ, ನಮ್ಮ ಕೆಲಸ ನಾವು ಮಾಡೋಣ, ದೇವರ ರಾಜ್ಯವನ್ನು ಕಟ್ಟೋದಕ್ಕೆ ಈ ಹಿಂಸೆ ತಡೆಯಾಗಬಾರದು. ಕೆಲವರು ಅಂದ್ಕೊಂಡ್ರು ನಾವು ಹಿಂಸೆನ ಹಾದು ಹೋಗೋದು ಅದು ಯೋಗ್ಯವಾದದ್ದು, ಅದು ದೇವರಿಗೆ ಮೆಚ್ಚುಗೆ ಆದದ್ದು, ಅದು ಶ್ರೇಷ್ಠವಾದದ್ದು. ಯಾಕೆ ಪರಲೋಕದಲ್ಲಿ ಬಹಳ ಬಹುಮಾನವದೆ. ಒಂದು ನಮಗೆ ಚೆನ್ನಾಗಿ ಗಮನಿಸಬೇಕಾಗಿರುವಂಥ ಒಂದು ವಿಷಯ ಏನಂದರೆ, ಈ ಲೋಕದಲ್ಲಿ ನೆಮ್ಮದಿಯಾಗಿ ಸಮಾಧಾನವಾಗಿ ಸಂತೋಷವಾಗಿ ಇರ್ತೀನಿ, ಆರಾಮಾಗಿರ್ತೀನಿ ಅನ್ನುವವರೇ ನಾಳೆ ದಿನದಲ್ಲಿ ನಮಗೆ ಆರಾಮಿಲ್ಲ. ಅದಕ್ಕೆ ಸ್ವಾಮಿ ಈ ಲೋಕದಲ್ಲಿದ್ದಾಗ ಒಂದು ಮಾತು ಹೇಳಿದ್ರು, ಈಗ ಸಂತೋಷ ಪಡುವವರೇ ನಿಮ್ಮ ಗತಿಯನ್ನು ಏನು ಹೇಳಲಿ, ನಾಳೆ ನೀವು ಅಳುವಿರಿ, ಮುಂದೆ ನೀವು ಅಳುವಿರಿ. ಈಗ ಅಳುವವರೇ ನೀವು ನಗುವಿರಿ. ಸೊ ಈಗ ನೀವು ಅಳ್ತಾ ಇದ್ದೀರೋ, ಈಗ ಹಿಂಸೆನ ಹೋಗ್ತಾ ಇದ್ದೀರೋ, ಸಹೋದರಿ, ನಿನ್ನ ಕ್ರಿಸ್ತನ ನಿಮಿತ್ತ ಮನೆಯಲ್ಲಿರ್ತಕ್ಕಂಥ ನಿನ್ನ ಮನೆಯಲ್ಲಿ ನಿನ್ನ ಕ್ರಿಸ್ತನ ನಿಮಿತ್ತ ನನ್ನ ಗಂಡನ ಮೂಲಕವಾಗಿಯೋ, ಮಕ್ಕಳ ಮೂಲಕವಾಗಿಯೋ, ಅತ್ತೆಯ ಮೂಲಕವಾಗಿಯೋ, ನೆರೆಹೊರೆಯವರ ಮೂಲಕವಾಗಿಯೋ, ನಿನ್ನ ಗ್ರಾಮದವರ ಮೂಲಕವಾಗಿಯೋ, ಸಹೋದರನೇ ನೀನು ಹಿಂಸೆನ ಹೋಗ್ತಾ ಇದ್ದೀಯೋ, ನಿನಗೆ ದೊಡ್ಡ ಬಹುಮಾನವದೆ. ಪರಲೋಕ ರಾಜ್ಯದಲ್ಲಿ ನಿನಗೆ ಬಹಳ ಬಹುಮಾನವದೆ. ಅದನ್ನೇ ಕ್ರಿಸ್ತನಲ್ಲಿ ಹೇಳ್ತಾ ಇರುವಂಥದ್ದು. ಸಂತೋಷ ಪಡು, ಉಲ್ಲಾಸ ಪಡು, ಪರಲೋಕದಲ್ಲಿ ನಿನಗೆ ಬಹಳ ಫಲ ಸಿಕ್ಕುವುದು. ಯಾಕಂದರೆ ಮುಂಚೆ ಇದ್ದ ಪ್ರವಾದಿಗಳು ಕೂಡ ಇದೇ ರೀತಿಯಲ್ಲಿ ಹಿಂಸೆಯನ್ನು ಅನುಭವಿಸಿದ್ದಾರೆ. ಕೆಟ್ಟದಾದ ಆರೋಪಗಳನ್ನ ಅವರ ಮೇಲೆ ಹಾಕಿದ್ರು, ಸುಳ್ಳಾಗಿ ಆರೋಪಗಳನ್ನ ಅವರ ಮೇಲೆ ಹಾಕಿದ್ರು. ತಪ್ಪು ಮಾಡಿ ಆರೋಪನ ಹೊತ್ಕೊಳ್ಳಿಲ್ಲ, ತಪ್ಪು ಮಾಡದೆ ಆರೋಪಗಳನ್ನ ಹೊತ್ತುಕೊಂಡಿದ್ದಾರೆ. ನೀವು ನೋಡೋದಾದರೆ ಸ್ಥಾನಿಕನಾದ ಯೋಹಾನನ ವಿಷಯದಲ್ಲಿ ನಾವು ನೋಡ್ತೇವೆ. ಸ್ಥಾನಿಕನಾದ ಯೋಹಾನ ಏನಾದರೂ ತಪ್ಪು ಮಾಡಿದ್ನ, ಆತನ ತಲೆಯನ್ನು ತೆಗೆದು ಹಾಕಲ್ಪಡುವುದಕ್ಕೆ ಸೂಕ್ತವಾದಂಥ, ಅದಕ್ಕೆ ಯೋಗ್ಯವಾದ ಯಾವುದಾದ್ರೂ ಅಪರಾಧ ಆತ ಮಾಡಿದ್ನ ಅಂದರೆ ಇಲ್ಲ. ಆತ ಮಾಡಿದ್ದೇನು, ಆತನು ನೀತಿಯ ನಿಮಿತ್ತ ನಿಂತುಕೊಂಡ. ಆತ ಯಹೂದ್ಯನಾದಂಥ ಯೆರೋದ, ಆ ರಾಜ ಯೆರೋದನಿಗೆ ಹೇಳ್ತಾನೆ, ನೀನು ಈಗ ಇಟ್ಟುಕೊಂಡಿರ್ತಕ್ಕಂಥ ನಿನ್ನ ಅಣ್ಣನ ಹೆಂಡತಿಯನ್ನು ಇಟ್ಟುಕೊಂಡಿದ್ದೀಯ, ಇದು ಪಾಪ, ಇದು ವ್ಯಭಿಚಾರ, ನೀನು ಯಹೂದ್ಯರ ರಾಜನಾಗಿದ್ದನ್ನು ಮಾಡುವುದು ತಪ್ಪು ಅಂತ ಹೇಳಿ ಆತ ಹೇಳಿದಾಗ ಆತನಿಗೆ ಕೋಪ ಬರ್ತದೆ. ಆ ಯಹೂದ್ಯನ ಹೆಂಡತಿ ಆ ಯೆರೋದಳಿಗೆ ಕೋಪ ಬರ್ತದೆ. ಕೋಪ ಬಂದ ಕೂಡಲೇ ಆಕೆ ಏನು ಮಾಡ್ತಾಳೆ, ಆಕೆಯ ಮಗಳ ಒಂದು ಹುಟ್ಟುಹಬ್ಬದ ದಿವಸ, ಯೆರೋದನ ಹುಟ್ಟುಹಬ್ಬದ ದಿವಸ ಮಗಳನ್ನು ನಾಟ್ಯವಾಡಿಸಿ ಯೆರೋದನ ಬಳಿಯಲ್ಲಿ
ಆ ಒಂದು ಉಡುಗೊರೆಯನ್ನು ಕೇಳಿ ಆ ಹೆರೋದನ ಬಳಿಯಲ್ಲಿ ಸ್ಥಾನಿಕನಾದ ಯೋಹಾನನ ತಲೆಯನ್ನು ತರಿಸ್ಕೊಡು ಅಂತೇಳಿ ಕೇಳಿ ಯೆಹೂದನನ್ನು ಕೊಲ್ತಾರೆ. ಸೊ ಪ್ರಿಯರೇ, ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಒಂದು ವಿಷಯ, ನೀತಿಯನ್ನು ಈ ಲೋಕದವರು ಸಹಿಸಿಕೊಳ್ಳುವುದಿಲ್ಲ. ನೀತಿವಂತರಿಗೆ ಈ ಲೋಕದಲ್ಲಿ ಹಿಂಸೆ, ಈ ನೀತಿವಂತರಿಗೆ ಈ ಲೋಕ ತಕ್ಕ ಸ್ಥಳ ಅಲ್ಲ. ಸೊ ಅದಕ್ಕಾಗಿಯೇ ನಾವು ಇಬ್ರಿಯರ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಅನೇಕ ನಂಬಿಗಸ್ತರು ನೀತಿವಂತರು ಈ ಲೋಕ ತಮಗೆ ತಕ್ಕ ಸ್ಥಳ ಅಲ್ಲ ಅಂತ ಹೇಳಿ ಅವರು ಕಾಡುಗಳಲ್ಲಿ ಗುಹೆಗಳಲ್ಲಿ ಬಟ್ಟೆ ಇಲ್ಲದೆ ಅವರು ಕಾಡುಗಳಲ್ಲಿ ವಾಸ ಮಾಡಿದ್ದಾರೆ. ಈಗಲೂ ಕೂಡ ನಮ್ಮ ಪ್ರಪಂಚದಲ್ಲಿ ಆ ಪರಿಸ್ಥಿತಿ ಅದೇ. ಇವತ್ತು ಕೂಡ ಅನೇಕ ಕ್ರೈಸ್ತರನ್ನು ಹಿಂಸಿಸುವ ಸ್ಥಳ ಈಗಲೂ ಇದೆ. ನೀವು ನೋಡಿದರೆ ಚೈನಾದಲ್ಲಿ ಕೂಡ ಆ ಒಂದು ಅಂಡರ್ಗ್ರೌಂಡ್ ಚರ್ಚಸ್ನಲ್ಲಿ ಕರ್ತನ ಸುವಾರ್ತೆ ಆರಾಧನೆಗಳು ನಡೀತಾ ಇದೆ. ಇನ್ನು ಅನೇಕ ಭಾಗಗಳಲ್ಲಿ ನಾವು ನೋಡೋದಾದರೆ ನೀತಿವಂತರಿಗೆ ಏನಿಲ್ಲ, ಸ್ವತಂತ್ರ ಇಲ್ಲ. ಕಾರಣ ಈ ಲೋಕ ನೀತಿವಂತ ಲೋಕ ಅಲ್ಲ, ಈ ಲೋಕ ಅನೀತಿವಂತ ಲೋಕ, ನೀತಿಯನ್ನು ಸಹಿಸದ ಲೋಕ. ಸೊ ಹಾಗಿರೋದ್ರಿಂದ ಪ್ರಿಯರೇ, ನಾವು ನೀತಿಯ ನಿಮಿತ್ತವಾಗಿ ನಾವು ಹಿಂಸೆಯನ್ನು ತಾಳಿಕೊಳ್ಳುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಸೊ ನಾವು ನೀತಿಯ ನಿಮಿತ್ತ ಹಿಂಸೆನ ತಾಳ್ಕೊಳ್ಳೋದಾದರೆ ಮಾತ್ರ ಸುವಾರ್ತೆನ ಹೇಳಲಿಕ್ಕೆ ಸಾಧ್ಯ. ಇಲ್ಲ ಪರವಾಗಿಲ್ಲ ಬ್ರದರ್, ತೊಂದರೆ ಇಲ್ಲ, ಏನು ಮಾಡೋಣ, ಸುವಾರ್ತೆ ಏನು ಹೇಳೋದು ಬೇಡ, ಕ್ರಿಸ್ಮಸ್ ಟೈಮಲ್ಲಿ ಹೇಳ್ಕೊಳ್ಳೋಣ, ಯಾವಾಗಲೂ ಏನು ಹೇಳಬೇಕಾದ ಅವಶ್ಯಕತೆ ಇಲ್ವಲ್ಲ. ಸೊ ಅಂತ ಹೇಳಿ ನಾವು ಆಲೋಚನೆ ಮಾಡ್ಕೊಂಡಿದ್ರೆ ಸೊ ಒಂದು ದಿವಸ ಬರ್ತದೆ, ನಾವು ಕರ್ತನ ಮುಂದೆ ನಿಂತಾಗ ನಾವು ಉತ್ತರ ಹೇಳಬೇಕಾಗುತ್ತೆ. ಹಿಂಸೆ ನಾವು ಸುವಾರ್ತೆ ಹೇಳಿದ್ರೆ ಏನಾಗಿರುತ್ತೆ, ಹಿಂಸೆ ಬಂದುಬಿಡುತ್ತೆ. ಸೊ ಅವ್ರು ಆಗಂದ್ಬಿಡ್ತಾರೆ, ಇವ್ರು ಈಗ ಅಂದ್ಬಿಡ್ತಾರೆ, ನನ್ನ ಬಗ್ಗೆ ಏನು ಅನ್ಕೊಬಿಡ್ತಾರೋ, ನನಗೆ ಮನೆ ಇದೆ, ನನಗೆ ಮಕ್ಕಳಿದೆ, ನನ್ನ ಗಂಡ ಏನು ಅಂದ್ಕೊಳ್ತಾನೋ, ನನ್ನ ಗಂಡ ರಕ್ಷಣೆ ಹೊಂದಿಲ್ಲ, ನನ್ನ ಅತ್ತೆ ರಕ್ಷಣೆ ಹೊಂದಿಲ್ಲ. ಸೊ ಅವ್ರಿಗೆ ಗೊತ್ತಾಗ್ಬಿಟ್ರೆ ಏನಾಗುತ್ತೋ, ಇವ್ರಿಗೆ ಗೊತ್ತಾಗ್ಬಿಟ್ರೆ ಏನಾಗುತ್ತೋ, ನಾನು ಇನ್ನೂ ಮದುವೆ ಆಗಿಲ್ಲ, ನನಗೆ ಹೆಣ್ಣು ಕೊಡ್ತಾರೋ ಇಲ್ವೋ, ನಾನು ಇದೇ ಊರಲ್ಲೇ ಓಡಾಡಬೇಕು, ನಾನು ಇಲ್ಲೇ ಓಡಾಡಬೇಕು, ಸುವಾರ್ತೆ ಹೇಳ್ಬಿಟ್ರೆ ಏನಾಗ್ಬಿಡುತ್ತೋ ಎಂಬ ಭಯ ನಿಮ್ಮನ್ನು ಕಾಡ್ತಾ ಇದೆಯೋ? ಹಾಗಿದ್ರೆ ಈ ದಿವಸ ನಿಮ್ಮನ್ನು ಒಪ್ಪಿಸಿಕೊಡ್ರಿ, ನೀತಿಗೆ ಒಪ್ಪಿಸಿಕೊಡ್ರಿ. ಹಿಂಸೆ ಇದ್ದೇ ಇದೆ. ಹಿಂಸೆನ ನಾವು ತಾಳ್ಕೊಳ್ತಾ ಹೋದರೆ ನಾವು ನಮ್ಮನ್ನು ಕಳ್ಕೊಳ್ತೀವಿ. ಒಂದು ವಾಕ್ಯ ಹೇಳ್ತದೆ, ಯಾವನಾದರೂ ಕ್ರಿಸ್ತನ ನಿಮಿತ್ತ ತನ್ನನ್ನು ಒಪ್ಪಿಸಿಕೊಡುವವನಾದರೆ, ತನ್ನನ್ನು ಈಡು ಕೊಡುವನಾದರೆ ಆತ ತನ್ನನ್ನು ತಾನು ಕಾಪಾಡಿಕೊಳ್ತಾನೆ. ಯಾವನಾದರೂ ತನ್ನನ್ನು ತಾನು ಕಾಪಾಡ್ಕೊಳ್ಬೇಕಂತ ಹೇಳಿದ್ರೆ ತನ್ನನ್ನು ತಾನು ಕಳ್ಕೊಳ್ತಾನೆ, ತನ್ನ ಜೀವವನ್ನು ಕಳ್ಕೊಳ್ತಾನೆ. ಜೀವ ಕಾಪಾಡ್ಕೊಳ್ಬೇಕಂತ ಹೋದರೆ ಜೀವ ಕಳ್ಕೊಳ್ತಾನೆ, ಜೀವ ಕಳ್ಕೊಳ್ಳೋದಕ್ಕೆ ಹೋದರೆ ಜೀವ ಕಾಪಾಡ್ಕೊಳ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಪರಲೋಕದ ನಿಯಮ ಇದೆ ಪ್ರಿಯರೇ, ನಾವು ಯಾವುದನ್ನು ಕಳ್ಕೊಳ್ಳಿಕ್ಕೆ ಹೋಗ್ತೀವೋ ಕರ್ತನ ಅದನ್ನು ಕಾಪಾಡಿಕೊಡ್ತಾರೆ. ಈ ದಿವಸ ಹಿಂಸೆಯನ್ನು ತಾಳಿಕೊಳ್ಳುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣವಾ? ನೀತಿಯ ನಿಮಿತ್ತ, ತಪ್ಪು ಮಾಡಿ ಅಲ್ಲ, ಕ್ರಿಸ್ತನ ನಿಮಿತ್ತ, ಸುವಾರ್ತೆಯ ನಿಮಿತ್ತ, ಪರಲೋಕ ರಾಜ್ಯದ ನಿಮಿತ್ತ ನಾವು ಮುಂದೆ ನಿಂತು ಸುವಾರ್ತೆ ಹೇಳುವುದಕ್ಕೆ ಮುನ್ನುಗ್ಗುವುದಾದರೆ, ದೇವರ ರಾಜ್ಯಕ್ಕಾಗಿ ನಾವು ಮುನ್ನುಗ್ಗುವುದಾದರೆ ಹಿಂಸೆ ಇದೆ. ಅದನ್ನು ತಾಳಿಕೊಳ್ಳುವುದಾದರೆ ನಮಗೆ ಪರಲೋಕದಲ್ಲಿ ಬಹಳವಾದ ಬಹುಮಾನವಿದೆ, ಸಂತೋಷ, ಅಲ್ಲಿ ನೆಮ್ಮದಿ, ಅಲ್ಲಿ ಸಮಾಧಾನ, ಅಲ್ಲಿ ತೃಪ್ತಿ. ಸೊ ಅದಕ್ಕೋಸ್ಕರವಾಗಿ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಇವು ಜೀವನಕ್ಕಾಗಿ ನಮ್ಮನ್ನು ಸಿದ್ಧಪಡಿಸ್ಕೊಳ್ಳೋಣ. ಕರ್ತನೇ ಸ್ತೋತ್ರ. ಕಡೆ ದಿವಸದಲ್ಲಿ ನೀವು ತರಬೇಕೆಂದಿರ್ತಕ್ಕಂಥ ಉಜ್ಜೀವನಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಆ ಉಜ್ಜೀವನದಲ್ಲಿ ಕರ್ತನೆ, ಹೌದಪ್ಪ, ನೀತಿವಂತರನ್ನು ಉಪಯೋಗಿಸಲಿಕ್ಕಿದೆಯಲ್ಲ ಕರ್ತನೆ. ಹೌದು ಸ್ವಾಮಿ, ಅಪೊಸ್ತಲರಂತೆ ಕರ್ತನೆ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳಿಕೊಳ್ಳುವಂತಹ ಒಂದು ಸಂತತಿಯನ್ನು ಉಪಯೋಗಿಸಬೇಕೆಂದಿದೆಯಲ್ಲ ಕರ್ತನೆ. ಅಪ್ಪ, ಯಾರು ಏನೇ ಅಂದರೂ ಕರ್ತನೆ, ಯಾರು ಹೇಗೆ ಮಾಡಿದರೂ ಕರ್ತನೆ, ಅದನ್ನೆಲ್ಲವನ್ನು ಸಹಿಸಿಕೊಂಡು ತಾಳಿಕೊಂಡು ಜೀವಿಸುವ ಒಂದು ಸಂತತಿಯನ್ನು ನೀನು ಎಬ್ಬಿಸಬೇಕೆಂದಿದೆಯಲ್ಲ ಕರ್ತನೆ. ಅಪ್ಪ, ಈಗೋ ನಿನ್ನ ಮಕ್ಕಳು ನಾವಿಲ್ಲಿದ್ದೇವಪ್ಪ, ನಮ್ಮನ್ನು ಎಬ್ಬಿಸು ಕರ್ತನೆ. ಅಂಥವರನ್ನಾಗಿ ನಮ್ಮನ್ನು ಮಾಡು ಸ್ವಾಮಿ. ಕ್ರಿಸ್ತನು ಕರ್ತನೆ ಶಿಲುಬೆಯಲ್ಲಿ ಹಿಂಸೆಯನ್ನು ತಾಳಿಕೊಂಡಂತೆ, ಅಪೊಸ್ತಲರು ಕರ್ತನೆ ಹೌದಪ್ಪ ಹಿಂಸೆಯನ್ನು ತಾಳಿಕೊಂಡಂತೆ ಅಪ್ಪ ಕರ್ತನೆ ಹೌದಪ್ಪ, ಕ್ರಿಸ್ತನ ನಿಮಿತ್ತ ಅವರು ಬಾಧೆಯನ್ನು ಅನುಭವಿಸುವುದಕ್ಕೆ ನಾವು ಯೋಗ್ಯರೆಂಬುದಾಗಿ ಅಂದುಕೊಂಡ್ರಲ್ಲಪ್ಪ, ಅದೇ ರೀತಿಯಲ್ಲಿ ಕರ್ತನೆ ನಾವು ಯೋಗ್ಯರೆಂಬುದಾಗಿ ಅಂದುಕೊಂಡು ಅದಕ್ಕಾಗಿ ನಾವು ಉಪಯೋಗಿಸಲ್ಪಡುವಂತೆ ಕರ್ತನೆ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ತೇವೆ. ಅಂಥ ವೈರಾಗ್ಯವನ್ನು ಸಭೆಯ ಮೇಲೆ ನೀವು ಹಾಕಬೇಕಾಗಿ ಪ್ರಾರ್ಥಿಸ್ತೇವೆ. ಸಭೆಯ ಮೇಲಿರ್ತಕ್ಕಂಥ ಎಲ್ಲ ಭಯ, ಹಿಂಸೆಯ ಕುರಿತಾದ ಭಯ ನೀಗಲ್ಪಡಲಿ, ತೆಗೆಯಲ್ಪಡಲಿ ಸ್ವಾಮಿ. ಆ ಭಯದ ಆತ್ಮ ತೆಗೆಯಲ್ಪಡಲಿ, ಮರಣ ಭಯದ ಆತ್ಮ ತೆಗೆಯಲ್ಪಡಲಿ. ನಾವು ಸತ್ತರೂ ಕ್ರಿಸ್ತನ ಮುಂದೆ ಇರುತ್ತೇವೆ ಎಂಬುದಾಗಿ ಧೈರ್ಯದಿಂದ ವೈರಾಗ್ಯದಿಂದ ಜೀವಿಸುವುದಕ್ಕೆ ಬೇಕಾದ ಸಹಾಯವನ್ನು ಕೊಡು. ಈ ಲೋಕಕ್ಕೆ ಅಂಟಿಕೊಳ್ಳದೆ ಕರ್ತನೆ ಪರಲೋಕಕ್ಕೆ ಅಂಟಿಕೊಳ್ಳುವುದಕ್ಕೆ, ಪರಲೋಕವನ್ನೇ ದೃಷ್ಟಿಸುವುದಕ್ಕೆ ಸಹಾಯ ಮಾಡು. ಹಾಗೆ ನೀ ಮಾಡುವ ದೇವರಾಗಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ ಪ್ರೀತಿಯ ತಂದೆಯಾದ ದೇವರೇ, ಆಮೇನ್ ಆಮೇನ್. ಪ್ರಿಯರೇ, ದಯಮಾಡಿ ಇದನ್ನು ಪ್ರಾರ್ಥನಾ ಪೂರ್ವಕವಾಗಿ ತಿರುಗಿ ಇದನ್ನು ನೋಡಿದ ಮೇಲೆ ದಯವಿಟ್ಟು ಕೂತ್ಕೊಂಡು ಧ್ಯಾನಿಸ್ರಿ.
ಇದರ ಕುರಿತಾಗಿ ಧ್ಯಾನಿಸ್ರಿ. ನಾನೇನಾದರೂ ಇದರಲ್ಲಿ ನಾನು ಹಿಂಸೆಗೆಲ್ಲಾದರೂ ನಾನು ದೂರ ಆಗ್ತಾ ಇದ್ದೀನ, ಹಿಂಸೆನ ಕಳ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ದೀನ. ಒಂದು ವಾಕ್ಯ ಹೇಳ್ತದೆ, ನಾವು ಯಾವುದನ್ನೆಲ್ಲ ಕಳ್ಕೊಳ್ತೀವೋ ಅದನ್ನು ದೇವರು 100ರಷ್ಟು ನಮಗೆ ಕೊಡ್ತಾರಂತೆ. ಹಿಂಸೆಯನ್ನು ಕಳ್ಕೊಂಡ್ರೂ ಕೂಡ ದೇವರು 100ರಷ್ಟು ಅದನ್ನು ನಮಗೆ ಕೊಡ್ತೀನಂತ ಹೇಳಿದ್ದಾರೆ. ಸೊ ಹಾಗೆ ದಯವಿಟ್ಟು ಇದನ್ನು ಪೂರ್ಣವಾಗಿ ನೋಡಿರಿ. ನಿಮ್ಮ ಸ್ನೇಹಿತರಿಗೆ ಹೇಳ್ರಿ, ಇದನ್ನು ಪೂರ್ಣವಾಗಿ ಈ ವಿಡಿಯೋನ ನೋಡಿರಿ. ಸೊ ಇದನ್ನು ನೋಡಿ ಮತ್ತೊಬ್ಬರಿಗೆ ಕೂಡ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ಲಾರ್ಡ್.